ನೋಡಿ, ಇಡೀ ದೇಶದಾದ್ಯಂತ ಇಂಡಿಗೋ ಅವಾಂತರದಿಂದಾಗಿ ಜನಸಾಮಾನ್ಯರು ಪ್ರಯಾಣಿಕರು ಇನ್ನಿಲ್ಲದಂಥ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಫ್ಲೈಟ್ ಟಿಕೆಟ್ ಅನ್ನು ಬುಕ್ ಮಾಡಿ ಟೇಕ್ ಆಫ್ಗೆ ಜನ ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ತಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಚಾರನೇ ಗೊತ್ತಿಲ್ಲ. ಬಹಳ ತಡವಾಗಿ ಗೊತ್ತಾಗಿದೆ ಅವರಿಗೆ. ಮಧ್ಯಮ ವರ್ಗ ಹಾಗೂ ಸಾಮಾನ್ಯ ಜನರು ತೀವ್ರ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ವಿಮಾನಗಳು ರದ್ದಾಗಿ ಸಂಕಷ್ಟಕ್ಕೀಡಾಗಿದ್ದಾರೆ ಜನಸಾಮಾನ್ಯರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರಾತ್ರಿ ಇಡೀ ಪರದಾಡಿದ್ದಾರೆ. ಪಾಪ ವೃದ್ಧರೆಲ್ಲರೂ ಟ್ರಿಪ್ಗೆ ಅಂತೇನೋ ಹೋಗ್ತಾ ಇದ್ರಂತೆ. ಅಲ್ಲಿ ಟ್ರಿಪ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಅದಾದಮೇಲೆ ಅಲ್ಲಿ ಅವರು ಎಲ್ಲಿ ಟ್ರಿಪ್ಗೆ ಹೋಗಬೇಕಾಗಿತ್ತಲ್ಲ ಆ ಸ್ಥಳದಲ್ಲಿ ಹೋಟೆಲ್ಗಳನ್ನು ಬುಕ್ ಮಾಡಿದ್ದಾರೆ, ರೆಸಾರ್ಟ್ ಬುಕ್ ಮಾಡಿದ್ದಾರೆ. ಅಲ್ಲಿಗೂ ಹೋಗೋಕ್ಕಾಗಲ್ಲ, ದುಡ್ಡು ಲಾಸ್ ಆಯಿತು. ಜೊತೆಗೆ ಈಗ ನೆಕ್ಸ್ಟ್ ಫ್ಲೈಟ್ ಏನಾದರೂ ಟೈಮ್ ಅನೌನ್ಸ್ ಮಾಡ್ಬೋದು ಅಂತ ಏರ್ಪೋರ್ಟ್ನಲ್ಲೇ ಕಾದು ಸುಸ್ತಾಗಿ ಅಲ್ಲೇ ನಿದ್ದೆಗೆ ಜಾರಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮಾಂಜಿ ಏರ್ಪೋರ್ಟ್ನಿಂದ ಲೈವ್ನಲ್ಲಿ. ರಾಮಾಂಜಿ, ಇನ್ನೂ ಸಮಸ್ಯೆಯನ್ನು ಕ್ಲಿಯರ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡಿಗೋ ಫ್ಲೈಟ್ನ ಸಿಬ್ಬಂದಿಗಳಾಗಲಿ ಅಥವಾ ಆಡಳಿತ ಮಂಡಳಿಯಾಗಿ ಏನಾದರೂ ಕ್ರಮ ತೆಗೆದುಕೊಂಡಿದೆಯಾ? ಸದ್ಯದ ಮಟ್ಟಿಗೆ ಏನೋ ಅಪ್ಡೇಟ್? ಶರತ್, ಅಂತ ಒಂದು ಯಾವುದೇ ಒಂದು ಪರಿಸ್ಥಿತಿ ಕಾಣ್ತಾ ಇಲ್ಲ ಏರ್ಪೋರ್ಟ್ ನಲ್ಲಿ. ಏನಂತಂದ್ರೆ ಕಳೆದ 4 ದಿನಗಳಿಂದ ಈ ಪರಿಸ್ಥಿತಿ ಮುಂದುವರುತ್ತಾ ಇದೆ. ಕನಿಷ್ಠ ಪಕ್ಷ ಏನಂತಂದ್ರೆ ಆ ಬುಕ್ ಮಾಡ್ಕೊಂಡಿರುವಂತಹ ಪ್ರಯಾಣಿಕರಿಗೆ ಕನಿಷ್ಠ ಮಾಹಿತಿ ಕೊಡುವಂತ ಕೆಲಸನೂ ಸಹ ಇಂಡಿಗೋ ಸಮಸ್ಯೆ ಮಾಡ್ತಾ ಇಲ್ಲ. ಇದೊಂದು ದೊಡ್ಡ ದುರಂತನ ಅಂತ ಹೇಳ್ಬೋದು. ಲಕ್ಷಾಂತರ ಜನ ಪ್ರಯಾಣಿಕರು ದೇಶಾದ್ಯಂತ ಈ ಒಂದು ಕಷ್ಟ ಅನುಭವಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಕಿಂಚಿತ್ತು ಒಂದು ಅವ್ರ ಮೇಲೆ ಕರುಣೆ ಸಹ ನೋಡ್ತಾ ಇಲ್ಲ ಅಂತ ಹೇಳ್ಬೋದು. ಅವ್ರ ಮಕ್ಕಳಾಗಿರ್ಬೋದು, ಪುಟ್ಟ ಮಕ್ಕಳಾಗಿರ್ಬೋದು, ಮಹಿಳೆ ಆಗಿರ್ಬೋದು, ಸಾಕಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಸಾವಿರಾರು ಜನ ಏನಂತಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಸಾವಿರಾರು ಜನ ಏನಂತಂದ್ರೆ ಇಲ್ಲಿ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಹ ನಿನ್ನೆ ರಾತ್ರಿ ಬಂದರೂ ಸಹ ಇವತ್ತು ಸಹ ಟರ್ಮಿನಲ್ ಒಳಭಾಗದಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಮಹಿಳೆಯರಿಗೆ ಬೇರೆ ಕಾರಣ ಇರುತ್ತೆ, ಅವ್ರಿಗೆಲ್ಲ ಬೇರೆ ವ್ಯವಸ್ಥೆ ಬೇಕಾಗುತ್ತೆ. ಯಾವೊಂದು ಪರಿಸ್ಥಿತಿ ಏನಂತಂದ್ರೆ ಒಂದು ಮೂಲಭೂತ ಸೌಕರ್ಯನೂ ಸಹ ಅವ್ರು ಒದಗಿಸ್ಕೊಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತಂದ್ರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದು ಏನಂತಂದ್ರೆ ಇಲ್ಲಿಂದ ಬೇರೆ ಕಡೆ ಹೋಗುವಂತ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ಅವರು ಸಹ ಬೇರೆ ರಾಜ್ಯದಿಂದ ಬಂದಂತ ಪ್ರಯಾಣಿಕರು ಎಲ್ಲ ಅವರು ಬುಕ್ ಮಾಡ್ಕೊಂಡಿರೋಂತ ಸ್ಥಳಕ್ಕೆ ಹೋಗ್ತಾ ಇಲ್ಲ. ಇಲ್ಲೂ ಫೆಸಿಲಿಟಿ ಇಲ್ಲ. ಏರ್ಪೋರ್ಟ್ ಅಲ್ಲೇ ಏನಂತಂದ್ರೆ ಕಾಯುವಂತ ಪರಿಸ್ಥಿತಿ ಉಂಟಾಗಿದೆ. ನಾನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಇಂಡಿಗೋ ಏನಂತಂದ್ರೆ ಇಂಡಿಗೋ ಡಸ್ಟ್ ನಲ್ಲಿ ಇದ್ದೇವೆ. ಈ ಬೆಳಗ್ಗೆಯಿಂದ ನಾವು ಕ್ಯೂ ನಲ್ಲಿ ಸಾಕಷ್ಟು ಬಾರಿ ತೋರಿಸಿದ್ದೇವೆ. ಅಲ್ಲಿ ನೋಡ್ಬೋದು, ಆ ಕ್ಯೂ ಕೌಂಟರ್ ಅಲ್ಲಿ ಏನೋ ಫಿಲಂ ಥಿಯೇಟರ್ ಅಲ್ಲೂ ಇರಲ್ಲ ಅಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಏನಂತಂದ್ರೆ ಮೇಲೆ ಬಿದ್ದು ಇನ್ಫಾರ್ಮೇಶನ್ ತಗೊಂಡ್ಬಿಟ್ಟು ಕಡೆ 3-4 ಗಂಟೆಗಳ ಕಾಲ ಇಲ್ಲಿ ನಿಂತು ಅವ್ರ ಹತ್ರ ಕೇವಲ ಇನ್ಫಾರ್ಮೇಶನ್ ಅವ್ರು ರೀಶೆಡ್ಯೂಲ್ ಆದ್ರು ಅಥವಾ ಏನಂತಂದ್ರೆ ಬೇರೆ ಮಾಹಿತಿಗೋಸ್ಕರ 3-4 ಗಂಟೆ ಕಾದ್ರೆ ಮತ್ತೆ ಅವ್ರ ಬುಕ್ಕಿಂಗ್ ಯಾವತ್ ಮಾಡ್ಕೊಬೋದು ಅಂದ್ರೆ ಬುಕ್ಕಿಂಗ್ ಅವ್ರು ಸೇರುವಂತ ಸ್ಥಳ ಅವ್ರು ಸೇರೋದೇ ಇಲ್ಲ ಅನ್ನೋ ಡೌಟ್ ಇಲ್ಲಿ ಪ್ರಯಾಣಿಕರಲ್ಲಿ ಉಂಟಾಗ್ತಾ ಇದೆ. ಇನ್ನು ಬೇರೆ ಏನಂತಂದ್ರೆ ಎಲ್ ಡೆಸ್ಕ್ ಅಲ್ಲಿ ನೋಡ್ಬೋದು, ಜನನೇ ಇಲ್ಲ. ಇಂಡಿಗೋ ಸಂಸ್ಥೆಯಲ್ಲಿ ಮಾತ್ರ ಇಲ್ಲಿ ಜನ ಏನಂತಂದ್ರೆ ನಿಂತು ಅವರ ಮಾಹಿತಿ ಪಡ್ಕೊಂತಾರೆ. ಇಲ್ಲಿ ಏನಂತಂದ್ರೆ ಇಂಡಿಗೋ ಸಮಸ್ಯೆ ಅವ್ರ ಪ್ರಯಾಣಿಕರ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋಕೆ ಅವ್ರು ಕೇಳ್ತಾರೆ. ಆದ್ರೂ ಸಹ ಯಾರು ಸಹ ಇಲ್ಲಿ ಅಂತಂದ್ರೆ ಅವ್ರಿಗೆ ಏನಂತ ಕನಿಕರ ಇಲ್ಲದೆ ಇಲ್ಲ ಸಂಸ್ಥೆ ಏನೋ ವರ್ತನೆ ಮಾಡ್ತಾರೆ. ನಾವು ಇಲ್ಲೊಂದು ಪ್ರಯಾಣಿಕರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡ್ತೀನಿ. ಅವ್ರು ಎಲ್ಲಿಂದ ಬಂದಿದ್ದಾರೆ, ಪ್ಲೇಸ್ ಯಾವ ಕಾರಣಕ್ಕೋಸ್ಕರ ಏನಂತಂದ್ರೆ ಡಿಲೇ ಆಗಿರೋ ಒಂದು ಕೇಳ್ತೀನಿ. ಇಲ್ಲಿ ಒಂದಂತ ವಯಸ್ಸಾಗಿರೋದು ಕುಂತಿದ್ದಾರೆ, ಅವ್ರು ಕೇಳ್ತಾ ಹೋಗ್ತೀನಿ. ಮೇಡಮ್, ನೀವ್ ಎಲ್ಲಿ ಹೋಗ್ಬೇಕಂತ? ಎಲ್ಲಿಗೆ ಹೋಗ್ಬೇಕು ಮೇಡಮ್? ನೀವ್ ಎಲ್ಲಿ ಹೋಗ್ಬೇಕಂತ? ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು? Tamil. What is the problem here? We are from Tanjore, Tamil Nadu. We went to Chennai. From Chennai, we earlier booked because we planned to go on a pilgrimage to Ayodhya, Naimisharanyam and Varanasi. We always plan early. We buy tickets also quite early to avoid disappointments. And yesterday, when we were waiting for a connecting flight to Bangalore, from yesterday, our plane was at 8:30 in Chennai airport. They left by the earlier flight, 7:30 flight that came on time, and they announced that it will be late by 1 hour. So we boarded the flight, we were waiting, and the plane took off only by 10:15 or 10:20. Reached here by 11:30, and 11:30 was our connecting flight to Ayodhya. And we heard here that it was delayed and that the flight will take off only at 4:30 or 5 o'clock in the evening. But later we heard it was cancelled.
and we waited. We had breakfast at Madras airport at 7:30 in the morning yesterday, and we stood in the queue from 11:30 onwards till 4:30 in the evening. All four of us are senior citizens, and I am a super senior citizen. Waited without lunch, and they should have opened more counters. See, these things happen. I don't deny it. So